ಎಲ್ರಿಗೂ ನಮಸ್ಕಾರ. ಆಲ್ ಇನ್ ಒನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ವಿಜ್ಞಾನ ವಿಷಯದಲ್ಲಿ SLC ಮಕ್ಕಳಿಗೆ ಇರ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿ ಎಲೆಕ್ಟ್ರಿಸಿಟಿ ಮೇಲೆ ಮುಂದಿನ ಕೆಲವೊಂದು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಇದರೊಳಗೆ ಈ ಟೈಪ್ ಇರ್ತಕ್ಕಂಥ ಪ್ರಾಬ್ಲಮ್ನ ನಾವು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀವಿ. ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಳ್ಳೋಣ. ಈಗ ಏನು ಕೊಟ್ಟಿದೆ ನೋಡ್ರಿ, ಸಮಾಂತರ ಮತ್ತು ಸರಣಿ ಅವು ಪರ್ಫೆಕ್ಟ್ ಇರ್ಬೇಕು. ನಮ್ಗೆ ಸಮಾಂತರ ಸೂತ್ರ ಗೊತ್ತಿರಬೇಕು, ಸರಣಿ ಸೂತ್ರ ಗೊತ್ತಿರ್ಬೇಕು ಅಂತ ಹೇಳ್ತೀವಿ ನಾವು. ಸರಣಿ ಅಂದಾಗ RS ತಗೋತೀವಿ ನಾವು, ಸಮಾಂತರ ಅಂದಾಗ RP ತಗೊಂತೀವಿ. ಹಾಗಾದ್ರೆ ಒಂದೇ ಪ್ರಾಬ್ಲಮ್ ನೋಡ್ಕೊಂತ ಹೋಗೋಣ. ಇಲ್ಲಿ ಎಂಡಿಂದ ಎಂಡ್ ಏನು ಕೊಟ್ಟು ನೋಡ್ರಿ. ಈ ಪ್ರಾಬ್ಲಮ್ ತೊಗೊಂಡ್ರೆ ಉದ್ದೇಶ ಏನಪ್ಪ ಅಂದ್ರೆ ನೀವು ಡೈರೆಕ್ಟ್ ಅಷ್ಟು ಸೀರಿಯಲ್ ಅದಾವ ಅಂತ ಹೇಳ್ಕೊಂಡು ಸರಣಿ ತೊಗೊಳಂಗಿಲ್ಲ. ಏನಕ್ಕೆ ಏನು ಪ್ರಶ್ನೆ, ಒಟ್ಟು ರೋಧವನ್ನು ಕಂಡುಹಿಡಿದ ಅಂತ ಕೊಟ್ಟಾನ. ಒಟ್ಟು ರೋಧವನ್ನು ಕಂಡುಹಿಡಿಬೇಕಂದಾಗ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ತಂತಿಯ ತುದಿಗಳನ್ನು ಕೊಟ್ಟಾಗ ಇದೇನಾಗುತ್ತೆ ನೋಡ್ರಿ, ಇದು ಸರಣಿ ಆಗುತ್ತಾ, ಇದು ಈ ಕಡೆ ಇದು ಸರಣಿ ಆಗುತ್ತೆ ನೋಡ್ರಿ. ಇಲ್ಲಿ ಬರ್ದಿ ನೋಡ್ರಿ, ಇದು ಸರಣಿ ಇದು ಸರಣಿ, ಲಾಸ್ಟಿಗೆ ಇದು ಏನಾಗುತ್ತೆ ನೋಡ್ರಿ, ಸಮಾಂತರ ಆಗುತ್ತದೆ. ಹಾಗಾದ್ರೆ ಫಸ್ಟ್ ನಾವು ಇದನ್ನ ಸರಣಿ ಒಳಗೆ ಬಿಡಿಸ್ಕೋಬೇಕು, ಇದನ್ನ ಸರಣಿ ಬಿಡಿಸ್ಬೇಕು. ರಿಸಲ್ಟ್ ಬಂದ್ಮೇಲೆ ಸಮಾಂತರ ತಗೊಂಡು ಒಟ್ಟು ರೋಧವನ್ನು ಕಂಡುಹಿಡಿದ್ರೆ ಮುಗೀತು. ಓಕೆ, ಹಾಗಾದ್ರೆ ಫಸ್ಟ್ ಹೆಂಗ್ ಬರ್ತೀವಿ ನೋಡ್ರಿ, ಫಸ್ಟ್ ಪಾಯಿಂಟ್ ಬರ್ಕೋಬೇಕು. ನೀವು ಅವನ್ನೆಲ್ಲ R1 R2 R3 ಅವನ್ನೆಲ್ಲ ಬರ್ಕೋಬೇಕು, ಬರ್ಕೊಂಡು ಬರೀಬೇಕು. RS1 = R1 + R4 ಎಷ್ಟಾಗುತ್ತೆ ನೋಡ್ರಿ, 0.5 + 2.5 ಎರಡು ಕೂಡಿಸ್ರಿ 3 ಓಮ್. RS1 = 3 ಓಮ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಅಂತ ತಗೋರಿ, RS2 ತಗೋರಿ, R2 + R3 ಎರಡನ್ನ ಕೂಡಿಸ್ರಿ 3.5 + 4.5 ಎರಡು ಕೂಡಿಸಿ 5 5 10 ಆಗುತ್ತೆ. 4 3 7 1 8 8 ಓಮ್. ಸೊ ಟೋಟಲ್ ಈಗ ಬಂತು ನೋಡ್ರಿ, 1/RP = 1/RS1 + 1/RS2. RS1 RS2 ಅಂತ ಹೋಗ್ತೀವಿ ಡೈರೆಕ್ಟ್ ಆಗಿ. ಓಕೆ, = 1/RS ಅಂದ್ರೆ 3 1/8 ಎರಡು ರಸ ತೆಗೆರಿ. ಸೊ ಇಲ್ಲಿ 3 8 ಒಂದೊಂದಿಗೆ ಬರಂಗಿಲ್ಲ, ಡೈರೆಕ್ಟ್ ಎರಡನ್ನ ಗುಣಿಸಿ 3 8 24 3 8 8 3 8 1 8 ಪ್ಲಸ್ 3 1 3 8 3 11/24. ನಾ ಲಾಸ್ಟಿಗೆ ನಿಮ್ಗೆ ಆಗಲೇ RP ಗೋಲ್ಡ್ ಬರ್ಕೋಬೇಕು. ಛೇದ ಇರ್ತೈತಿ, ಅವಶ್ಯಕ ತಗೊಂಡಾಗ ಇದು ಉಲ್ಟಾಗುತ್ತೆ. 24/11 11ರಲ್ಲಿ ಭಾಗಿಸ್ರಿ, 11 22 2 ಉಳಿತು, ಪಾಯಿಂಟ್ ಕೊಡ್ರಿ. 20 11 11 ಮುಂದೆ ಎಷ್ಟಾದ್ರಿ 9 ಉಳಿತಾನೆ 8 ಉಳಿತು, ಒಂದು ಬಿಟ್ಬಿಡ್ರಿ. RP = 2.1 ಓಮ್. ಒಟ್ಟು ರೋಧ 2.1 ಓಮ್ ಆಗಿದೆ. ಹಾಗಾದ್ರೆ ಈ ಟೈಪ್ ಪ್ರಾಬ್ಲಮ್ ಕೊಟ್ಟಾಗ ನಾವು ಈ ಟೈಪ್ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಹಿಂದಿನ ವಿಡಿಯೋ ಒಳಗೆ ಬಿಡಿಸಿದ್ವಿ ನೋಡ್ರಿ. ಇಂಥ ಲಾಸ್ಟ್ ಪ್ರಾಬ್ಲಮ್ ನೋಡ್ರಿ, ಇಂಥ ಈ ಟೈಪ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸರಣಿ ಕೊಟ್ಟಾಗ ಹೆಂಗೆ ತಗೋಬೇಕು, ಸಮಾಂತರ ಕೊಟ್ಟಾಗ ಹೆಂಗೆ ತಗೋಬೇಕು. ಸರಣಿ ಅಂತಂದು ಹೆಂಗೆ ಅನ್ಕೋಬೇಕು, ಸಮಾಂತರ ಇದನ್ನ ಸರಣಿ ಅನ್ಕೋಬೇಕು, ಇದನ್ನ ಸರಣಿ ಅನ್ಕೋಬೇಕು. ಒಟ್ಟು ಬಂದ್ಮೇಲೆ ಇದನ್ನ ಸಮಾಂತರ ಅನ್ಕೋಬೇಕು. ಸೊ ಈ ಟೈಪ್ ಯಾವುದೋ ಪ್ರಾಬ್ಲಮ್ ಕೊಟ್ಟರು ಕೂಡ ಬಿಡ್ಸಕ್ಕೆ ನಿಮ್ಗೆ ಎಲಿಜಿಬಲ್ ಆಗುವಂಗ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ಅವ್ನು ನೋಡಿಕೊಂಡು ಮತ್ತೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡ್ಕೋರಿ. ಯಾವುದಾದ್ರೂ ಗೊತ್ತಿಲ್ಲ ಅಂದಾಗ ಕಮೆಂಟ್ ಮಾಡಿ, ಅದರಲ್ಲಿ ನಿಮ್ಮ ಪ್ರಾಬ್ಲಮ್ ಬಿಡಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ನೋಡ್ರಿ. ಸೊ ಎರಡನೇ ಪ್ರಾಬ್ಲಮ್ ಏನು ನೋಡ್ರಿ, ಒಂದು ರೆಫ್ರಿಜರೇಟರ್ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಫ್ರಿಡ್ಜ್, ಅದರ ಸಾಮರ್ಥ್ಯ ಎಷ್ಟೈತೆ ನೋಡ್ರಿ. P = ಸಾಮರ್ಥ್ಯ ಅಂದ್ರೆ P = ಅಂತ ಬರೀತೀವಿ ನಾವು. ನೆಕ್ಸ್ಟ್ ಒಂದು ದಿನಕ್ಕೆ 8 ತಾಸು, ಒಂದು ದಿನಕ್ಕೆ 8 ತಾಸು ಅಂದ್ರೆ 8 ಅವರ್ಸ್ ವಿದ್ಯುತ್ ಪ್ರವಾಹ ಆದರೆ 30 ದಿನಕ್ಕೆ ಆಗುವ ಶಕ್ತಿ ಹಣವನ್ನು ಕಂಡುಹಿಡ್ರಿ. ಅಂದ್ರೆ ಎನರ್ಜಿ ಎಷ್ಟು ಖರ್ಚಾಗತ್ತೆ ಟೋಟಲ್, ಅಂದ್ರೆ ಅಮೌಂಟ್ ಎಷ್ಟು ಖರ್ಚಾಗುತ್ತೆ. 1 ಕಿಲೋವ್ಯಾಟ್ = 3 ರೂಪಾಯಿ ಅಂತ ಕೊಟ್ಟರು ಅವ್ರು. 1 ಕಿಲೋವ್ಯಾಟ್ ಅವರ್ = 3 ರೂಪಾಯಿ ಖರ್ಚಾಗುತ್ತೆ ಅಂತ ಕೊಟ್ಟರು ಅವ್ರು. ಹಾಗಾದ್ರೆ ಒಟ್ಟು ಹಣ ಎಷ್ಟು ಖರ್ಚಾಗತ್ತಾ, ಒಂದು ದಿವ್ಸಕ್ಕೆ ಮನೆಗೆ 8 ತಾಸು ಫ್ರಿಜ್ ಉರಿದ್ರೆ ಒಂದು ತಿಂಗಳಿಗೆ ಎಷ್ಟಾಗತ್ತೆ ಖರ್ಚು ಅಂತ ಹೇಳ್ತಾರೆ ಅವ್ರು. ಫಸ್ಟ್ ನೋಡ್ರಿ, ಒಂದು ತಿಂಗಳಿಗೆ ನೋಡ್ರಿ ಸಾಮರ್ಥ್ಯ ಎಷ್ಟು ರೀ, 400 ಐತಿ. ಒಂದು ದಿವ್ಸಕ್ಕೆ ಎಷ್ಟು ತಾಸು ಉಳಿದೈತಿ, 8 ತಾಸು. ಹಂಗೆ ಎಷ್ಟು ತಿಂಗಳ ಎಷ್ಟು ದಿವಸ ಅಂದ್ರೆ 30 ದಿವಸ ಅಂದ್ರೆ ಒಂದು ತಿಂಗಳ ಅಂತ ಹೇಳ್ತೀನಿ. ಗುಣಾಕಾರ ಮಾಡ್ಕೊರಿ. 4 8 32, 32ಕ್ಕೆ 3 ಗುಣಿಸ್ಕೊರಿ. ಫಸ್ಟ್ 1 2 3 0 3 0 ಬರೀರಿ. 3 8 24, 4 24 96 ನೋಡ್ರಿ, 96. ಸೊ ಇದೇನಂದ್ರೆ ಒಂದು ತಿಂಗಳಿಗೆ ಆಗುವ ಏನ್ರಿ ಶಕ್ತಿ ಅಂತ ಹೋಗ್ತೀವಿ ನಾವು. 96,000 ವ್ಯಾಟ್ ಏನು ಬರ್ತದೆ. ಸಾಮರ್ಥ್ಯ ಇದ್ದಾಗ ಟೈಮ್ ಐತಿ, ಟೈಮ್ ಐತಿ, ದಿನ ಐತಿ. ಓಕೆ, ಹವರ್, ವ್ಯಾಟ್ ಹವರ್ ಅಂತ ಹೇಳ್ತೀವಿ ನಾವು. ಓಕೆ, 96,000 ವ್ಯಾಟ್ ಹವರ್. ಸೊ 96,000 ವ್ಯಾಟ್ ಹವರ್. ಇದನ್ನ ಕನ್ವರ್ಟ್ ಮಾಡ್ಕೋರಿ. 96 × 1000 ಅಂದ್ರೆ 10^3 ಇಂಟು ವ್ಯಾಟ್ ಹವರ್ = 96. 10^3 ಅಂದ್ರೆ ಕಿಲೋ ವ್ಯಾಟ್ ಹವರ್. ಯೂಶುವಲಿ ನಾವು
ಇದು ಕಿಲೋವ್ಯಾಟ್ ಹೊರೊಳಗೆ ಕೊಟ್ಟಿದ್ರೆ ಇದು ಕಿಲೋವ್ಯಾಟ್ ಹೊರೊಳಗೆ ಕನ್ವರ್ಟ್ ಮಾಡ್ಕೋತೀವಿ. ಓಕೆ, ಇದು 3 10 ಗಂಟೆ 3 ಬರ್ರಿ, 10 ಗಂಟೆ 3 ಅಂದ್ರೆ ಕಿಲೋ ಅಂದಂಗೆ ಕಿಲೋವ್ಯಾಟ್ ಅವರ್ 96. ಸೊ ಅಲ್ಲಿ ಒಟ್ಟು ಹಣ ಅಂತ ತಗೊಂಡಾಗ ಏನಾಗೈತೆ ನೋಡ್ರಿ, 1 ಕಿಲೋವ್ಯಾಟ್ಗೆ 3 ರೂಪಾಯಿ ಅಂದ್ರೆ 96 ಕಿಲೋವ್ಯಾಟ್ ಅವರ್ಗೆ ಎಷ್ಟು ಅಂದಂಗೆ. ಹಾಗಾದ್ರೆ ಇದರಿಂದ ಗುಣಿಸ್ಕೊರಿ, 96 × 3 ಗುಣಿಸ್ಕೊಂಡು ಮಾಡ್ಕೊರಿ. 3 18, 3 9 21, 28 ಕಿಲೋ ವ್ಯಾಟ್ ಅವರ್ ಅಂದ್ರೆ 288 ಕಿಲೋ ವ್ಯಾಟ್ ಅವರ್ ಆಗಲ್ಲ ಇದು. ಯಾಕೆಂದ್ರೆ ಇದು ರೊಕ್ಕ, ಹಣ ಇದು ಅಂದ್ರೆ 288 ರೂಪಾಯಿ. ಅದರಿಂದ ಹೆಂಗ್ ಬರೀಬೇಕು, ಈ ಸಿಂಬಲ್ ಯೂಸ್ ಮಾಡಿ ಬರೀರಿ, 288. ಸೊ ಇದೇನಿದೆ 96 ಕಿಲೋ ವ್ಯಾಟ್ ಅವರ್ ಏನಿದೆ ಸಾಮರ್ಥ್ಯ, ಇಷ್ಟು ಖರ್ಚಾಗತ್ತೆ, ಇಷ್ಟು ಶಕ್ತಿ ಉಂಟಾಗತ್ತೆ ಅಂದ್ರೆ ಒಂದು ತಿಂಗಳಿಗೆ ಇಷ್ಟ ಶಕ್ತಿ ಉಂಟಾಗತೈತಿ. ಅಂದ್ರೆ 1 ಕಿಲೋ ವ್ಯಾಟ್ ಅವರ್ಗೆ 3 ರೂಪಾಯಿ ಆದ್ರೆ 96 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಗುಣಾಕಾರ ಮಾಡಿದಾಗ ಎಷ್ಟು ಬಂತು ನೋಡ್ರಿ, 288 ರೂಪಾಯಿ. ಈ ರೀತಿ ಸಾಮರ್ಥ್ಯದ ಮೇಲೆ ಲೆಕ್ಕ ಕೇಳಿದಾಗ ನೀವು ಸೂತ್ರವನ್ನು ಬಳಸಿ ಬಿಡಿಸ್ತಕ್ಕಂಥದ್ದನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಸೊ 3ನೇ ಪ್ರಾಬ್ಲಮ್ ನೋಡ್ರಿ. H = ಅಂದ್ರೆ ಹೀಟ್ ಪ್ರೊಡ್ಯೂಸ್ ಬೈ, ಅಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಉಂಟಾಗ್ತಕ್ಕಂಥ ಒಂದು ಹೀಟ್ ಎಷ್ಟು ಕೊಟ್ಟ ನೋಡ್ರಿ, 100 ಜೂಲ್ ಅಂತ ಕೊಟ್ಟ. H = 100 ಜೂಲ್ ದ್ಯಾಟ್ ಕೊಟ್ಟ ನೋಡ್ರಿ. ಅಲ್ಲಿ ಉಂಟಾಗ್ತಕ್ಕಂಥ ಟೈಮ್ ಎಷ್ಟಪ್ಪ ಅಂದ್ರೆ 1 ಸೆಕೆಂಡ್. 1 ಸೆಕೆಂಡ್ಸ್ನಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಇಷ್ಟು ಹೀಟ್ ಪ್ರೊಡ್ಯೂಸ್ ಆದ್ರೆ ರೋಧವನ್ನ ಕೊಟ್ಟಾನ, R = 4 ಓಮ್ ಅಂತ ಕೊಟ್ಟಾನ. ಏನ್ ಕಂಡಿದ್ದಾನ, V = ಹಾಕ್ಯಾನ. ಸೊ ಹಾಗಾದ್ರೆ ಹೆಂಗದು ಪ್ರಶ್ನೆ ಇದೆ ಅಂದ್ರೆ, ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದಾಗ 4 ಓಮ್ ರೆಸಿಸ್ಟರ್ ಮೂಲಕ 1 ಸೆಕೆಂಡ್ ನಲ್ಲಿ 100 ಜೌಲ್ ಅನ್ನ ಹೀಟ್ ಪ್ರೊಡ್ಯೂಸ್ ಆತಪ್ಪ ಅಂತಂದ್ರೆ ಅಲ್ಲಿ ಉಂಟಾಗತಕ್ಕಂಥ ವಿಭವಾಂತರ ಎಷ್ಟು ಅಂತ ಕೇಳಿದಂಗೆ. ಹಾಗಾದ್ರೆ HRTV ಇದು ಸಂಬಂಧಪಟ್ಟ ಒಂದು ಸೂತ್ರ ಐತೆ ನೋಡ್ರಿ. ಏನ್ ಹೇಳ್ರಿ, H = ನಮ್ಮ ಸೂತ್ರ ಗೊತ್ತೈತಿ, H = I²RT, I²R/T ಅಂತ ಹೇಳ್ತೀವಿ ನಾವು. ಕರೆಕ್ಟಾ, H = I²R/T. ಸೊ ಸೂತ್ರ ಕರೆಕ್ಟ್ ಆಗಿ ಏನು ತಗೋಬೇಕು, I²R/T ನ ಏನ್ರಿ ಸೂತ್ರ ಏನು ತಗೋ ಕರೆಕ್ಟ್ ಆಗಿ, T/R ಉಲ್ಟಾ ಆಗಿ ನೋಡ್ರಿ, T/R ಸಾರಿ I²T/R ಅಂದ್ರೆ ನಮ್ಮ ಫಾರ್ಮುಲಾ. ಇದಕ್ಕಿಂತ ಈಸಿ ಮೆಥಡ್ ಅಂದ್ರೆ ಇದು ಸೂತ್ರ ಕನ್ವರ್ಟ್, ಇದು ಬೇಡ, ಇದು ಹಿಂಗೆ ಬರಿಬೇಡ್ರಿ. ನಮ್ಮ ಸೂತ್ರ ಏನು H = I²RT, I²RT ಆಗುತ್ತೆ ಅಂದ್ರೆ ಆಗಲ್ಲ. H = I²T/R, I²T/R ಐತೆ ನೋಡ್ರಿ, I²T/R, I = V/R. ಓಕೆ, ಏನಾಗುತ್ತೆ ನೋಡ್ರಿ, V/R. H = V²T/R. ಡೈರೆಕ್ಟ್ ತಗೋತೀನಿ ನೋಡ್ರಿ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ತಗೊಂಡ್ಬಿಡ್ರಿ. H = V²T/R ಡೈರೆಕ್ಟ್ ಫಾರ್ಮುಲಾ ನೋಡ್ರಿ. ಇದು = V ಕಂಡಿಬೇಕಂದ್ರೆ V² ಇದನ್ನ ಕಡೆ ತಗೋರಿ, ಅಂಶಕ್ಕೆ ಬರ್ತೈತಿ, HR/T ಆಗುತ್ತೆ. V = ನೋಡ್ರಿ ಸ್ಕ್ವೇರ್ ರೂಟ್ ಹಾಕೋರಿ, ಅದಕ್ಕೆ HR/T H ಬೆಲೆ ಎಷ್ಟೈತಿ ನೋಡ್ರಿ, 100 ಐತಿ, ಇಂಟು R ಬೆಲೆ ಎಷ್ಟೈತಿ ರೀ, 4 ಐತಿ, ದೊಡ್ಡ 1 ಸೆಕೆಂಡ್. ಅಂಶದಾಗ 400 ಆಯ್ತು, ಛೇದ 1 ಬಿಟ್ಬಿಡ್ರಿ, 400 ವರ್ಗ ಮೇಲೆ ಎಷ್ಟು ರೀ, 20. ಆದ್ದರಿಂದ V = 20 ವೋಲ್ಟ್. ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಟ್ರಿ. ಸೂತ್ರ ನೋಡಿ ತಗೋಬೇಕಾದಾಗ ಪರ್ಫೆಕ್ಟ್ ಇರಬೇಕು. ಈ ಸೂತ್ರ ತಗೋಬೇಕಾದಾಗ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಾರ್ದು. H = ನಮ್ದು I ಬೇಕಂದಾಗ I ತಗೊಂಡಾಗ I²RT ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಓಕೆ, ಇಲ್ಲಿ V ತಗೊಂಡ್ತೀವಿ ನಾವಾಗ. ಆಕ್ಚುಲಿ I²RT ಫಾರ್ಮುಲಾ ಅದು, ನಾವು V ತಗೊಳೋದ್ರಿಂದ ಅಲ್ಲೇ I ತೆಗೆದು V/R ಸೂತ್ರ ಹಾಕ್ತೀವಿ ಅಷ್ಟೇ ಇಲ್ಲಿ. ಯಾಕಂದ್ರೆ VR ಕೊಟ್ಟಾನ ಇಲ್ಲಿ, V ಕಿಡೆ ಅಂದಾಗ ನಾವು ಯೂಸ್ ಮಾಡ್ಕೊಂಡಾಗ H = V²T/R ಅಂತ ಹೋಗ್ತೀವಿ ನಾವು. ಫೈನಲಿ V² ಯಾಕಂದ್ರೆ V = ಬೇಕು ನಮ್ಗೆ, V ಇಲ್ಲೇ ಬಿಟ್ಟು ಉಳಿಕೆದೆಲ್ಲ ಈ ಕಡೆ ತಗೋರಿ, HR/T ಅಂತೀವಿ ನಾವು. V = ವರ್ಗಮೂಲವನ್ನು ತಗೊಂಡಾಗ ಸ್ಕ್ವೇರ್ ರೂಟ್ ಹಾಕ್ತೀರಿ, ಇವೆಲ್ಲ ಬೆಲೆಗಳನ್ನು ಹಾಕೊಂಡಾಗ 400 ಆಯ್ತು, 400 ವರ್ಗಮೂಲ 20. ವರ್ಗ ಸಂಖ್ಯೆಗಳ ವರ್ಗಮೂಲ ಪರ್ಫೆಕ್ಟ್ ಇದ್ರೆ ನಿಮ್ಗೆ ಈಸಿ ಆಗ್ತೈತಿ. ಓಕೆ, ಈ ರೀತಿ ಬಿಡಿಸ್ಕೊಂಡು ನೋಡ್ರಿ. ಲಾಸ್ಟಿಗೆ ವೋಲ್ಟೇಜ್ ಇರೋದ್ರಿಂದ ಅದು ವೋಲ್ಟ್ಸ್ ಒಳಗೆ ಅಳಿತೀವಿ. V = 20 ವೋಲ್ಟ್ ಅಂತ ಬರೀಬೇಕು. ಓಕೆ, ಲಾಸ್ಟ್ ಒಂದು ಇರ್ತಕ್ಕಂಥ ನೋಡ್ರಿ, ಒಂದು ಟಾರ್ಚಿನ ಬಲ್ಬ್ 2.5 ವೋಲ್ಟ್, 2.5 ವೋಲ್ಟ್ ಅಂದ್ರೆ 2.5 ವೋಲ್ಟ್ 500 ಮಿಲಿ ಆಂಪಿಯರ್ ಅಂದ್ರೆ ಕರೆಂಟ್ ಕೊಟ್ಟಾಗ 500 ಮಿಲಿ ಆಂಪಿಯರ್
ಓಕೆ, ಅಂದರೆ 500 ಇಂಟು 10⁻³ ಆಂಪಿಯರ್ ಹಿಂಗೆ ಬರ್ಕೋಬೇಕು. ನೆಕ್ಸ್ಟ್ ಒಂದಿದ್ದು ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಬೇಕು. ಅಂದರೆ P = ಕ್ವಶನ್ ಮಾರ್ಕ್, ಇನ್ನೊಂದು R = ಕ್ವಶನ್ ಮಾರ್ಕ್. ನೋಡ್ರಿ ವಿ ಐ ಕೊಟ್ಟನ P ಕಂಡುಹಿಡಿಬೇಕು. ಒಂದೇದು ನೋಡ್ರಿ P ಕೂಡ ನಮ್ಗೆ ಗೊತ್ತೈತಿ V ಇಂಟು I, ವಿದ್ಯುತ್ ಸಾಮರ್ಥ್ಯ ಅಂತ ಬರೀಬೇಕು. ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಅಂತ ಬರೀಬೇಕು. P = V ಇಂಟು ಐ. ವಿ ಅಂದರೆ 2.5 ಐತಿ, ಇಂಟು ಐ ಅಂದರೆ 500 ಇಂಟು 10⁻³ ಗುಣಾಕಾರ ಮಾಡ್ಕೊರಿ. 2 0 2 0 ಬರೀರಿ. 5 ಗುಣಿಸಿ 25 125 ಆಗುತ್ತೆ. 125 ಒಂದು ಸಂಖ್ಯೆ ಏನು ಪಾಯಿಂಟ್ ಇಡಬೇಕು. ಒಂದು ಸಂಖ್ಯೆ ಏನು ಪಾಯಿಂಟ್ ಇಡ್ರಿ ಇಂಟು 10⁻³ ಇಸ್ ಈಕ್ವಲ್ ಟು, ಇದು ಪಾಯಿಂಟ್ ಈ ಕಡೆ ಬಿಟ್ಬಿಡ್ರಿ, ಅಂದರೆ 1250 ಆಗ್ತದೆ. 10⁻³ ಅಂದರೆ 1 2 3 ಇಲ್ಲಿ ಪಾಯಿಂಟ್ ಇಡ್ರಿ. 1.25 ಪವರ್ದು ಏನ್ರಿ ಮೂಲವನ್ನು ವ್ಯಾಟ್ 1.25 ಆಗಿರ್ತಕ್ಕಂಥದ್ದು ಅಂತ ಹೋಗ್ತೀವಿ ನಾವು. ಓಕೆ, ಇನ್ ಕೇಸ್ ಇದು ಪ್ಲಸ್ ಇತ್ತವ ಮುಂದೆ ಇಡ್ತಿದ್ರಿ, ಮೈನಸ್ನಿಂದ ಹಿಂದಕ್ಕೆ ಬರ್ಬೇಕಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಎರಡನೇದ್ದು ಏನಕ್ಕೆ ರೋಧವನಿಕೆಯನ್ನು, ಒಟ್ಟು ರೋಧವಂತಿಕೆಯನ್ನು. ಸೊ ರೋಧ ಅಂತ ಕೇಳಿದಾಗ ನಮ್ಗೇನು ನೋಡ್ರಿ, ವಿ ಗೊತ್ತೈತಿ, ಐ ಗೊತ್ತೈತಿ, ಡೈರೆಕ್ಟ್ ಸೂತ್ರ ಯೂಸ್ ಮಾಡ್ರಿ. ಏನು ಹೇಳ್ರಿ, ಆರ್ ಈಕ್ವಲ್ ಟು ವಿ ಬೈ ಐ. ಆರ್ ಈಕ್ವಲ್ ಟು ವಿ ಬೈ ಐ ಸೂತ್ರ ಯೂಸ್ ಮಾಡ್ಕೊಂಡು ಓಮ್ಸ್ ಲಾ ಅಂತೀವಲ್ಲ, ಅದು ಐ ಈಕ್ವಲ್ ಟು ವಿ ಆರ್ ಬರೀತೀರಿ. ಇಲ್ಲಿ ಆರ್ ಈಕ್ವಲ್ ಟು ಬೇಕಾಗೈತಿ. ವಿ ಅಂದ್ರೆ ಎಷ್ಟೈತಿ ನೋಡ್ರಿ, ಇಲ್ಲಿ 2.5 ಡಿವೈಡ್ ಬೈ ಐ ಅಂದ್ರೆ 500 ಇಂಟು 10⁻³ ಇಸ್ ಈಕ್ವಲ್ ಟು ನೋಡ್ರಿ 2.5 ಇಂಟು 10⁻³ ಮೇಲೆ ತಗೋರಿ, 10⁻³ +3 ಆಗುತ್ತೆ, ಡಿವೈಡ್ ಬೈ 500 ಇಸ್ ಈಕ್ವಲ್ ಟು 10⁻³ ಅಂದ್ರೆ 1010. 1000ಕ್ಕೆ 2.5 ಗುಣಿಸ್ಕೋರಿ, ಎಷ್ಟಾಗುತ್ತೆ ನೋಡ್ರಿ, 2.5 ಮುಂದೆ 3 0 ಬರೀತೀರಿ. ಒಂದು ಸಂಖ್ಯೆ ಏನು ಪಾಯಿಂಟ್ ಇಟ್ಟರೆ 2 0 ಬರ್ದ್ರೆ ನಿಮ್ದು ಕರೆಕ್ಟಾಗಿ ಆನ್ಸರ್ ಬಂದಂಗೆ. ಕಟ್ತಾ ನೋಡ್ರಿ, 2 0 2 0 ಆಯ್ತು, 5 1 5 5 25. ಹಾಗಾದ್ರೆ ಆರ್ ಈಕ್ವಲ್ ಟು 5 ಓಮ್. ಆರ್ ಈಕ್ವಲ್ ಟು 5 ಓಮ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ನೋಡ್ರಿ ಏನು ಕೊಟ್ಟಿದ್ದು ನೋಡ್ರಿ, ಒಂದು ಟಾರ್ಚ್ ಬಲ್ಬ್ ಎಷ್ಟೆಷ್ಟು ಉಂಟಾಗ್ತದೆ ಅಂತ ಕೊಟ್ಟಿದ್ದೋ ಆ ಪ್ರಕಾರ ನಾವು ವಿದ್ಯುತ್ ಸಾಮರ್ಥ್ಯ ಕೇಳಿದ್ದ. ಫಸ್ಟ್ ಪಿ ವಿ ಕೊಟ್ಟು ಸೂತ್ರ ಯೂಸ್ ಮಾಡ್ಕೊಂಡ್ರಿ. ಎರಡನೇದು ರೋಧದ ಸೂತ್ರ ಕೇಳಿದ್ದ, ರೋಧವನ್ನು ಕಂಡುಹಿಡಿದ ಆರ್ ಈಕ್ವಲ್ ಟು ವಿ ಬೈ ಸೂತ್ರ ಯೂಸ್ ಮಾಡ್ಕೊಂಡ್ರಿ. ಲಾಸ್ಟಿಗೆ ಮೂಲಮಾನ ಬರಿಬೇಕು ನೋಡ್ರಿ, ಮೂಲಮಾನಕ್ಕೆ ಒಂದು ಮಾರ್ಕ್ಸ್ ಇರ್ತೈತಿ. ಓಕೆ, ಹಾಗಾದ್ರೆ ಎಲೆಕ್ಟ್ರಿಸಿಟಿ ಮೇಲೆ ನಾವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಅಂತ ಅನ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೂ ಪ್ರಾಬ್ಲಮ್ಸ್ ಬೇಕಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಎಲೆಕ್ಟ್ರಿಸಿಟಿ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು.